ಮಾವಿನ ನಗರಿ ಶ್ರೀನಿವಾಸಪುರದಲ್ಲಿ ಈಗ ವಿಶ್ವ ಪ್ರಸಿದ್ಧ ಮಾವಿನ ಹಣ್ಣುಗಳ ಹಬ್ಬದ ಸಂಭ್ರಮ. ಹೌದು, ಮೇ 30 ಮತ್ತು 31ರಂದು ಶ್ರೀನಿವಾಸಪುರದ ಸರ್ಕಾರಿ ಪ್ರಥಮ ದರ್ಜೆ ಬಾಲಕಿಯರ ಕಾಲೇಜು ಮೈದಾನದಲ್ಲಿ ಬೃಹತ್ ಮಾವು ಮೇಳ ಆಯೋಜಿಸಲಾಗಿದೆ. ಬಾಲಾಜಿ ಎಜುಕೇಷನಲ್ ಟ್ರಸ್ಟ್ ಹಾಗೂ ಕರ್ನಾಟಕ ರೈತ ಸಹಾಯ ರೈತ ಉತ್ಪಾದಕ ಕಂಪನಿಯ ಜಂಟಿ ಸಹಯೋಗದಲ್ಲಿ ನಡೆಯಲಿರುವ ಈ ಕೃಷಿ ಉತ್ಸವಕ್ಕೆ ಈಗ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಈ ಬಾರಿಯ ಮೇಳಕ್ಕೆ ಹೈದರಾಬಾದ್ನ ಪ್ರಮುಖ ಕೃಷಿ ಉದ್ಯಮಿಗಳು, ದೊಡ್ಡ ವ್ಯಾಪಾರಸ್ಥರು ಮತ್ತು ದೇಶದ ವಿವಿಧ ಭಾಗಗಳ ರೈತ ಉತ್ಪಾದಕ ಕಂಪನಿಗಳ ನುರಿತ ತಂಡಗಳು ಆಗಮಿಸುತ್ತಿವೆ. ನಮ್ಮ ಸ್ಥಳೀಯ ರೈತರು ಬೆಳೆದ ಮಾವಿನ ಹಣ್ಣುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ನೇರ ಮಾರುಕಟ್ಟೆ ಕಲ್ಪಿಸಿಕೊಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇಲ್ಲಿ ಕೇವಲ ಹಣ್ಣುಗಳ ಪ್ರದರ್ಶನ ಮಾತ್ರವಲ್ಲದೆ ಇಂದಿನ ಯುವ ಪೀಳಿಗೆ ಹಾಗೂ ರೈತರಿಗಾಗಿ ನವೀನ ಕೃಷಿ ಪದ್ಧತಿಗಳ ಪರಿಚಯವಿರಲಿದೆ. ಮಾವಿನಿಂದ ಬಗೆಬಗೆಯ ಖಾದ್ಯಗಳು, ಜ್ಯೂಸ್, ಪಲ್ಪ್ ಮತ್ತು ಉಪ್ಪಿನಕಾಯಿಗಳನ್ನು ತಯಾರಿಸಿ ಮೌಲ್ಯವರ್ಧನೆ ಮಾಡುವ ಮೂಲಕ ವರ್ಷ ಪೂರ್ತಿ ಹೇಗೆ ಲಕ್ಷಾಂತರ ರೂಪಾಯಿ ಲಾಭ ಗಳಿಸಬಹುದೆಂಬ ರಹಸ್ಯವನ್ನು ತಜ್ಞರು ಲೈವ್ ಆಗಿ ಹೇಳಿಕೊಡಲಿದ್ದಾರೆ. ನಾಳಿನ ಈ ಕಾರ್ಯಕ್ರಮ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಆಗುತ್ತೆ. 9 ಗಂಟೆಯಿಂದ ಸುಮಾರು 11 ಗಂಟೆವರೆಗೂ ವಿವಿಧ ತಳಿಯ ಮಾವು ಪ್ರದರ್ಶನವನ್ನ ನಮ್ಮ ಗಣ್ಯರು ನೋಡ್ತಾರೆ. ರೈತ ಸಂಘದವರು ಆಗಿರ್ಬೋದು, KRS ಪಾರ್ಟಿಯ ಗೌರವಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಬರ್ತಾ ಇದ್ದಾರೆ. ಮತ್ತೆ ಇದೇ ಕರ್ನಾಟಕ ಪ್ರಾಂತೀಯ ರೈತ ಸಂಘದವರು ಬರ್ತಾ ಇದ್ದಾರೆ. ಮತ್ತೆ ನಂಜುಂಡ ಸ್ವಾಮಿ ಸ್ಥಾಪಿತ ರೈತ ಸಂಘದವರು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಅವರೂ ಬರ್ತಾ ಇದ್ದಾರೆ. ಮತ್ತೆ ಇಲ್ಲಿ ಮಾವು ಬೆಳೆಗಾರರ ಅಧ್ಯಕ್ಷರಾದ ಸಂಘದ ಅಧ್ಯಕ್ಷರಾದ ಚಿನ್ನಪ್ಪ ರೆಡ್ಡಿ ಅವರು ಬರ್ತಾ ಇದ್ದಾರೆ. ಹಾಗೆ ವಿವಿಧ ಪಕ್ಷಗಳ ಮುಖಂಡರುಗಳು ಮತ್ತೆ ಬೇರೆ ಬೇರೆ ಸಂಘಟನೆಗಳ ನಾಯಕರುಗಳು ಸಹ ಬರ್ತಾ ಇದ್ದಾರೆ. ಅವ್ರಿಗಿಂತ ವಿಶೇಷವಾಗಿ ನಮ್ಮ ಹೆಮ್ಮೆಯ ರೈತರು ಬರ್ತಾ ಇದ್ದಾರೆ. ಆ ರೈತರು ಬಂದಾಗ ಮೊದಲನೇದಾಗಿ 9 ಗಂಟೆಗೆ ಉದ್ಘಾಟನಾ ಸಮಾರಂಭ ಶುರು ಆಗುತ್ತೆ. ಉದ್ಘಾಟನೆ ನಂತರ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಆಗುತ್ತೆ. ವೇದಿಕೆ ಕಾರ್ಯಕ್ರಮಗಳಲ್ಲಿ ಹಲವಾರು ಜನ ಅವ್ರಿಗೆ ಗೊತ್ತಿರುವಂತಹ ನಾಲೆಜ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾರೆ. ರೈತರು ನಾವು ನಷ್ಟ ಆದ್ವಿ ಅಂತ ಅನ್ಕೊಳ್ಳೋಕ್ಕಿಂತ ಈ ತರಹ ವೇದಿಕೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ನಿಮ್ಗೆ ಬೇಕಾಗಿರುವಂತಹ ಮಾಹಿತಿಗಳನ್ನ ತಿಳ್ಕೋಬೇಕು. ಮತ್ತೆ ಅಲ್ಲಿ ಏನೆಲ್ಲ ಅವಕಾಶಗಳು ಸಿಗುತ್ತೋ ಅದನ್ನ ಹಿಡ್ಕೊಂಡು ಮುಂದೆ ಹೋದಾಗ ಮಾತ್ರ ಬೆಳೆಯೋಕ್ಕೆ ಸಾಧ್ಯ. ಸೊ ನಾವ್ಗೆ ಟೈಮ್ ಇಲ್ಲ, ಬರೋದಿಕ್ಕಾಗಲ್ಲ ಅಂತಂದ್ರೆ ನಷ್ಟ ಯಾರಿಗೂ ಅಲ್ಲ, ಬರ್ದಿರೋ ಇರುವಂತವ್ರಿಗೆ ನಷ್ಟ. ಸೊ ನಮ್ಗೆ ಅದರಿಂದ ಉಪಯುಕ್ತ ಆಗಿರೋದ್ರಿಂದ ಎಕ್ಸ್ಪೆರಿಮೆಂಟಲಿ ನಾವು ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಭಾನುವಾರ ವಿವಿಧ ಕಂಪನಿಗಳ ಓನರ್ಗಳು ಬರ್ತಾ ಇದ್ದಾರೆ. ಸುಮಾರು 5 ರಿಂದ 6 ಜನ. ಅವರು ಫುಡ್ ಪ್ರಾಸೆಸಿಂಗ್ ಕಂಪನಿ ಲೈಕ್ ಜ್ಯೂಸ್ ಆಗಿರ್ಬೋದು, ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಟ್ಟಿರ್ತಕ್ಕಂಥವ್ರು ಆಗಿರ್ಬೋದು, ಹಲವಾರು ಜನ ಬರ್ತಾ ಇದ್ದಾರೆ. ಸೊ ಅವರು ಸ್ಪಾಟಲ್ಲೇನೆ ಬಲ್ಕ್ ಆಗಿ ರೈತರ ಹತ್ರ ಇಂದ ಸ್ಟಾಕ್ ಚೆನ್ನಾಗಿದ್ರೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಮಾವಿನಕಾಯಿನ ಒಳ್ಳೆ ವೆರೈಟಿ ಇದೆ ಅಂತಂದ್ರೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗೆ ಬೆಂಗಳೂರಿಂದ ನಮಗೆ ಪರಿಚಯ ಇರ್ತಕ್ಕಂಥವ್ರು, ನಮ್ಮ ಟೀಮ್ಗೆ ಪರಿಚಯ ಇರ್ತಕ್ಕಂತಹ ವ್ಯಕ್ತಿಗಳಾಗಿರ್ಬೋದು, ನಮ್ಮ ಟೀಮ್ ಸಂಬಂಧಿಕರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇವರೆಲ್ಲನೂ ಸಹ ಇಲ್ಲಿಗೆ ನಾಳೆ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಮಾವು ಅಂತಂದ್ರೆ ಸಾಕಷ್ಟು ಇಷ್ಟ ಆಗಿರೋದ್ರಿಂದ ಇಲ್ಲಿಂದ ಬಲ್ಕ್ ಆಗಿ ರೈತರಿಗೆ ಒಂದು ವ್ಯಾಪಾರ ಮಾಡ್ಕೊಳ್ಳೋಕೆ ವೇದಿಕೆ ಇರೋದ್ರಿಂದ ರೈತರ ಹತ್ರನೇ ನಾವು ರೈತರಿಗೆ ಸಹಾಯ ಮಾಡೋಣ ಅಂತ ಹೇಳಿ ಅವರು ದೊಡ್ಡ ಮಟ್ಟದಲ್ಲೇನೆ ತಗೊಂಡು ಹೋಗ್ತಾರೆ. ಮತ್ತೆ ಅಂಗಡಿಗಳ ವ್ಯಾಪಾರಿಗಳು ಬರ್ತಾ ಇದ್ದಾರೆ, ಅವರೂ ಸಹ ರೈತರಿಂದ ದೊಡ್ಡ ಮಟ್ಟದ ಮಾವನ್ನ ಖರೀದಿ ಮಾಡ್ತಾ ಇದ್ದಾರೆ ನಾಳೆ. ಸೊ ಹಾಗಾಗಿ ಹೆಚ್ಚು ರೈತರು ಸಹ ಬಂದು ಕೈ ಜೋಡಿಸಿದ್ರೆ ಅಲ್ಲೆಲ್ಲೋ ಹೋಗಿ ರೈತರು ಲಾಭ ಸಿಗ್ಲಿಲ್ಲ, ರೇಟ್ ಸಿಗ್ಲಿಲ್ಲ ಅನ್ನೋಕ್ಕಿಂತ ನಿಮ್ಗೆ ಸಿಕ್ಕಿರುವ ಈ ವೇದಿಕೆಯಲ್ಲಿ ನೀವು ಮಾರಾಟ ಮಾಡಿಕೊಂಡು ಉನ್ನತ ಮಟ್ಟದ ಈ ಇಂಡಸ್ಟ್ರಿ ಓನರ್ಗಳಿಗೆ, ಫ್ಯಾಕ್ಟ್ರಿ ಓನರ್ಗಳಿಗೆ ನೀವು ಪರಿಚಯ ಆಗಿದ್ದೀರಾ ಅಂತಂದ್ರೆ ಬರೋ ವರ್ಷದಿಂದ ಅವರೇನೆ ನಿಮ್ಮವರೆಗೂ ಬಂದು ಪರ್ಚೇಸ್ ಮಾಡುವಂತಹ ಕೆಲಸ ಆಗುತ್ತೆ. ಒಳ್ಳೆ ರೇಟ್ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ನಾವು FPO ಅಂತ ಹೇಳಿ ಮಾಡ್ತಾ ಇದ್ದೀವಿ. ಅದರಲ್ಲಿ ನಿಮ್ಮಿಂದ ಈ ಒಂದು ಮಾವಿನಕಾಯಿಯನ್ನ ಪರ್ಚೇಸ್ ಮಾಡಿಕೊಂಡು ನಾವು ವ್ಯಾಲ್ಯೂ ಅಡಿಷನ್ ತರಕ್ಕೆ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ನಿಮ್ಗೆಲ್ಲ ಒಂದು ಪ್ರೋತ್ಸಾಹ ಕೊಡೋದಕ್ಕೆ ನಾವು ಸಿದ್ಧ ಆಗಿದ್ದೀವಿ. ಇದ್ರ ರಿಲೇಟೆಡ್ ಸಾಕಷ್ಟು ಇನ್ಫಾರ್ಮೇಶನ್ ಇದೆ. ನೀವು ಬಂದ್ರೆ ಒಮ್ಮೆ ಅದು ಗೊತ್ತಾಗೋದು. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಈಗಾಗಲೇ ನಮಗೆ ಸಿಕ್ಕಿರುವಂತಹ ಬೆಂಬಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಇಂಥ ಒಂದು ಮಾವು ಬೆಳೆಯುವಂತಹ ಈ ಒಂದು ಪ್ರಸಿದ್ಧ ನಗರಿಯಲ್ಲಿ ಈ ಮೇಳ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಪ್ರತಿ ನಾಗರಿಕರಿಗೂ ಮತ್ತೆ ಇಲ್ಲಿನ ಜನತೆಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರ ವ್ಯಾಪಾರದ ಸರಪಳಿ ಕೊಂಡಿಗಳನ್ನು ಪರಿಚಯಿಸುವ ಈ ಸುವರ್ಣಾವಕಾಶವನ್ನು ಕೈಚೆಲ್ಲಬೇಡಿ. ತಾಲೂಕಿನ ಎಲ್ಲ ರೈತ ಬಾಂಧವರೇ ಮತ್ತು ಯುವ ಜನರೇ, ಮೇ 30 ಮತ್ತು 31ರಂದು ನಡೆಯಲಿರುವ ಈ ಮಹಾ ಕೃಷಿ ಮೇಳಕ್ಕೆ ತಪ್ಪದೇ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಿ, ಮರೆಯಬೇಡಿ. ಸ್ಥಳ ಸರ್ಕಾರಿ ಪ್ರಥಮ ದರ್ಜೆ ಬಾಲಕಿಯರ ಕಾಲೇಜು ಮೈದಾನ, ಶ್ರೀನಿವಾಸಪುರ. ರೈತ ಬಂಧುವರೇ, ನನ್ನ ಹೆಸರು ಆನಂದ್ ಅಂತ, ಶ್ರೀನಿವಾಸಪುರ ತಾಲೂಕು, ಇಲ್ದೂರು ಹೋಬಳಿ, ಗುಟ್ಕುಂಟ ಇಂದ. ಈ ಒಂದು ಇವತ್ತು ಮಾವಿನ ಮೇಳ ಅಂತ ನಮ್ಮ ಶ್ರೀನಿವಾಸಪುರದಲ್ಲಿ ಹಮ್ಮಿಕೊಂಡಿದ್ವಿ. ಇದೇ ತಿಂಗಳು 30-31ಕ್ಕೆ ಅಂತ, ನಾಳೆ ಎಲ್ಲ ನಾಳಿದ್ದು 2 ದಿನವೂ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ವಿ. ಇದರ ಅದೃಷ್ಟ ಏನಂತ ಹೇಳಿದ್ರೆ, ಪ್ರಪಂಚಾದ್ಯಂತ ಮಾವಿನ ಒಂದು ಪ್ರಸಿದ್ಧಿ ಪಡೆದಿರುವಂತಹ ನಮ್ಮ ನಗರಕ್ಕೆ ಈ ಮಾವಿನ ಮೇಳ ಮಾಡ್ತಾ ಇರೋದು ನಮ್ಮ ರೈತರಿಗೆ ಒಂದು ಸಿಹಿ ಸುದ್ದಿ. ಈ ವೇದಿಕೆಯಲ್ಲಿ ಸುಮಾರು ರೈತರು ತಮ್ಮ ಕನಸುಗಳನ್ನು ನೆರವೇರಿಸ್ಕೊಳ್ಳೋಕ್ಕೆ ಒಳ್ಳೆ ದಾರಿಗಳಿದೆ. ಯಾಕಂದರೆ ಇವತ್ತು ನಮ್ಮ ವೇದಿಕೆ ಈ ಒಂದು ಮ್ಯಾಂಗೋ ಇದರಲ್ಲಿ ಮೇಳದಲ್ಲಿ ಸುಮಾರು ಜನ ಬೇರೆ ಕಡೆಯಿಂದ ಬರ್ತಿದ್ದಾರೆ. ರೈತರ ಕಡೆಯಿಂದನೇ ನೇರವಾಗಿ ಪರ್ಚೇಸ್ ಮಾಡುವಂತಹ ಬೇರೆ ಕಂಪ್ನಿಗಳು ಬರ್ತಿದ್ದಾವೆ. ಅದೇ ರೀತಿ ಯಾವ್ಯಾವ ತಡೆಯಲ್ಲಿ ಯಾವ್ಯಾವ ಥರ ಉಪಯೋಗ ಆಗುತ್ತೆ, ಬೆಳೆಗಳು ಯಾವ ರೀತಿ ಬೆಳಿಬೇಕು, ಅದಕ್ಕೆ ಬೇಕಾಗಿರುವಂತಹ ಅನುಕೂಲಗಳು, ಅದೇ ಥರ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ, ಮತ್ತು ರೈತರ ಮಾರುಕಟ್ಟೆನ ನೇರವಾಗಿ ಯಾವ ರೀತಿ ತಪ್ಪಿಸ್ಬೋದು, ಯಾವ ಬೆಳೆನ ಯಾವ ರೀತಿ ನೇರವಾಗಿ ಮಾರಾಟ ಮಾಡ್ಕೊಳ್ಬೋದು ಅನ್ನೋ ಮಾಹಿತಿಗಳನ್ನು ಕೊಡುವಂತಹ ತಜ್ಞರು ಬರ್ತಿದ್ದಾರೆ. ಈ ಒಂದು ಮೇಳಕ್ಕೆ ರೈತರು ಆಗಮಿಸೋದ್ರಿಂದ ತುಂಬ ಅನುಕೂಲಗಳಿದೆ. ಹಾಗೆ ನಮ್ಮ ಪ್ರಪಂಚಾದ್ಯಂತ ಹೆಸರುವಾಸಿಯಾಗಿರುವಂತಹ ಈ ಮಾವಿನ ಹಣ್ಣು ಇದರಲ್ಲಿ ಇದೇ ಮೊದಲ ಸಾರಿ ಅಂದ್ಕೊಳ್ತೀನಿ ಶ್ರೀನಿವಾಸಪುರದಲ್ಲಿ ಮಾವಿನ ಮೇಳ ಮಾಡ್ತಾ ಇರುವಂಥದ್ದು. ಈ ಸುಮಾರು ಸರಿ ಕೇಳಿರ್ತೀರ, ಎಲ್ಲ ಕಡೆ ರೈತರಿಗೆ ನಷ್ಟ ಆಗಿರುವಂತಹ ಪ್ರತಿಭಟನೆಗಳು ಅವು ಇವು ನಡೆದಿದೆ. ಬೇರೆ ಕಡೆ ಬೇರೆ ಸಾಂಕ್ರಾಮಿಕ ಕಾರ್ಯಕ್ರಮಗಳಿಗೆ ಈ ಥರ ವೇದಿಕೆಗಳು ನಡೆದಿದೆ. ಆದರೆ ರೈತರಿಗೆ ಅನುಕೂಲ ಆಗುವಂತಹ ಈ ಒಂದು ವೇದಿಕೆನ ಉಪಯೋಗಿಸ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ತಾ, ಈ ಒಂದು ಮೇಳಗೆ ಎಲ್ಲ ರೈತರು ಬರಬೇಕಂತ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ.